ನೀವೇನಾದ್ರೂ 6ರಿಂದ 9ನೇ ತರಗತಿಯನ್ನು ಕಲಿತಾ ಇದ್ರೆ ಸರ್ಕಾರ ಈಗಾಗಲೇ ನಮಗೆ DSRT ಕಡೆಯಿಂದ SE2 ಪರೀಕ್ಷೆ ವೇಳಾಪಟ್ಟಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ. ಆ ಒಂದು ವೇಳಾಪಟ್ಟಿ ಹೀಗಿದೆ. ಮುಖ್ಯವಾಗಿ ಈ ಒಂದು ಪರೀಕ್ಷೆಗಳು ಮಾರ್ಚ್ 20ರಿಂದ ಪ್ರಾರಂಭ ಆಗ್ತಾ ಇದ್ದಾವೆ. 6ರಿಂದ 7ನೇ ತರಗತಿ ವೇಳಾಪಟ್ಟಿಯನ್ನು ನೋಡುವುದಾದ್ರೆ 20 ಮಾರ್ಚ್ 2026ಕ್ಕೆ ಪ್ರಥಮ ಭಾಷೆ ಇರುತ್ತದೆ. ಸಮಯ 11:30ರಿಂದ 1 ಗಂಟೆವರೆಗೆ. 24 ಮಾರ್ಚ್ 2026 ಮಂಗಳವಾರದಂದು ಕೋರ್ ವಿಷಯ ಗಣಿತ ಇರುತ್ತದೆ 11:30ರಿಂದ 1 ಗಂಟೆವರೆಗೆ. 26 ಮಾರ್ಚ್ 2026 ದ್ವಿತೀಯ ಭಾಷೆ ಇರುತ್ತದೆ 11:30ರಿಂದ 1 ಗಂಟೆವರೆಗೆ. ಹಾಗೂ 27 ಮಾರ್ಚ್ 2026ಕ್ಕೆ ತೃತೀಯ ಭಾಷೆ ಇರುತ್ತೆ 11:30ರಿಂದ 1 ಗಂಟೆವರೆಗೆ. 1 ಏಪ್ರಿಲ್ 2026ಕ್ಕೆ ಕೋರ್ ವಿಷಯ ಇರತಕ್ಕಂಥ ವಿಜ್ಞಾನ ವಿಷಯ ಇರುತ್ತೆ ಬೆಳಿಗ್ಗೆ 11:30ರಿಂದ 1 ಗಂಟೆವರೆಗೆ. ಹಾಗೂ ಕೊನೆಯ ಪರೀಕ್ಷೆ 4 ಏಪ್ರಿಲ್ 2026 ಸಮಾಜ ವಿಜ್ಞಾನ ಇರುತ್ತದೆ ಬೆಳಿಗ್ಗೆ 11:30ರಿಂದ 1 ಗಂಟೆವರೆಗೆ. ಇದೇ ತರ 8ನೇ ತರಗತಿ ವೇಳಾಪಟ್ಟಿಯನ್ನು ನೋಡುವುದಾದ್ರೆ 23/2026ಕ್ಕೆ ಪ್ರಥಮ ಭಾಷೆ ಇರುತ್ತದೆ. ಸಮಯ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 24 ಮಾರ್ಚ್ 2026ಕ್ಕೆ ಕೋರ್ ವಿಷಯ ಗಣಿತ ವಿಷಯ ಇರುತ್ತದೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 26 ಮಾರ್ಚ್ 2026ಕ್ಕೆ ದ್ವಿತೀಯ ಭಾಷೆ ಆಗಿರತಕ್ಕಂತಹ ಇಂಗ್ಲಿಷ್ ಹಾಗೂ ಮಿಕ್ಕಿದ ಎಲ್ಲ ವಿಷಯಗಳು ಇರ್ತವೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 27 ಮಾರ್ಚ್ 2026 ಶುಕ್ರವಾರದಂದು ತೃತೀಯ ಭಾಷೆ ವಿಷಯಗಳು ಇರ್ತವೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 1 ಏಪ್ರಿಲ್ 2026ಕ್ಕೆ ಕೋರ್ ವಿಷಯ ವಿಜ್ಞಾನ ಇರುತ್ತದೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 4 ಏಪ್ರಿಲ್ 2026ಕ್ಕೆ ಕೋರ್ ವಿಷಯ ಇರತಕ್ಕಂಥ ಸಮಾಜ ವಿಜ್ಞಾನ ವಿಷಯ ಇರ್ತದೆ 11 ಗಂಟೆಯಿಂದ 1 ಗಂಟೆವರೆಗೆ. 9ನೇ ತರಗತಿಯ SE2 ವೇಳಾಪಟ್ಟಿಯನ್ನು ನೋಡುವುದಾದ್ರೆ 20 ಮಾರ್ಚ್ 2026ಕ್ಕೆ ಪ್ರಥಮ ಭಾಷೆ ಇರ್ತದೆ. ಸಮಯ ಬಂದ್ಬಿಟ್ಟು 11 ಗಂಟೆಯಿಂದ 2 ಗಂಟೆ 15 ನಿಮಿಷ ಒಟ್ಟು 3 ಗಂಟೆ 15 ನಿಮಿಷಗಳವರೆಗೆ ಸಮಯಾವಕಾಶ ಇರುತ್ತದೆ. 24 ಮಾರ್ಚ್ 2026ಕ್ಕೆ ಮಂಗಳವಾರ ದಿನದಂದು ಕೋರ್ ವಿಷಯ ವಿಜ್ಞಾನ ಇರುತ್ತದೆ 11 ಗಂಟೆಯಿಂದ 2 ಗಂಟೆ 15 ನಿಮಿಷಗಳವರೆಗೆ ಸಮಯಾವಕಾಶ ಇರುತ್ತದೆ. 26/3/2026 ದ್ವಿತೀಯ ಭಾಷೆ 11 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತದೆ. 27 ಮಾರ್ಚ್ 2026ಕ್ಕೆ ತೃತೀಯ ಭಾಷೆ ಗಂಟೆಯಿಂದ 2 ಗಂಟೆವರೆಗೆ ಇರುತ್ತದೆ. 1 ಏಪ್ರಿಲ್ 2026ಕ್ಕೆ ಕೋರ್ ವಿಷಯ ಇರತಕ್ಕಂಥ ಗಣಿತ ವಿಷಯ ಇರುತ್ತದೆ. ಸಮಯ ಬಂದ್ಬಿಟ್ಟು 11 ಗಂಟೆಯಿಂದ 2 ಗಂಟೆ 15 ನಿಮಿಷ. ಇನ್ನು ಕೊನೆಯದಾಗಿ 4 ಏಪ್ರಿಲ್ 2026ಕ್ಕೆ ಕೋರ್ ವಿಷಯ ಇರತಕ್ಕಂಥ ಸಮಾಜ ವಿಷಯ ಇರುತ್ತದೆ 1 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷ. ಅಂಕಗಳನ್ನ ನೋಡುವುದಾದ್ರೆ 6 ಮತ್ತು 7ನೇ ತರಗತಿ 40 ಅಂಕದ ಲಿಖಿತ ಪರೀಕ್ಷೆ ಇರುತ್ತದೆ. 8ನೇ ತರಗತಿ 50 ಅಂಕದ ಲಿಖಿತ ಪರೀಕ್ಷೆ ಇರುತ್ತದೆ. ಹಾಗೂ 9ನೇ ತರಗತಿಗೆ ಪ್ರಥಮ ಭಾಷೆಗೆ 100 ಹಾಗೂ ಇನ್ನು ಉಳಿದಿರತಕ್ಕಂಥ ವಿಷಯಗಳಿಗೆ 80 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರಲಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಸಂಪೂರ್ಣ ವಿಡಿಯೋನ ಜಕರೆ ಕೂಡ ಇರ್ತದೆ, ಅಲ್ಲಿನ ಕೂಡ ಚೆಕ್ ಔಟ್ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮ ಇನ್ಸ್ಟಾ ಪೇಜ್ ಅನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.